ವೆಲ್ಕಮ್ ಟು ಮೈ ಚಾನಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟ್. ನ್ಯೂಮರಾಲಜಿಯಲ್ಲಿ ಲೋಶೋ ಗ್ರಿಡ್ನಿಂದ ಹೇಗೆ ನಿಮ್ಮ ಅದೃಷ್ಟ ನಿಮ್ಮ ಬಳಿ ಬರುವುದು ಇವತ್ತು ನೋಡೋಣ. ಲೋಶೋ ಗ್ರಿಡ್ ಹೇಗೆ ಹಾಕ್ತಾರೆ ಮತ್ತು ಲೋಶೋ ಗ್ರಿಡ್ ಅಂದರೆ ಏನು, ಇವೆಲ್ಲಗಳ ಬಗ್ಗೆ ಚರ್ಚೆ ಮಾಡೋಣ. ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನಿಂದ ನಿಮ್ಮ ನಂಬರ್ನ ಕುಂಡಲಿ ಹೇಗೆ ಹಾಕೋದನ್ನು ತೋರಿಸ್ತೇನೆ ಮತ್ತು ಇದನ್ನು ಹೇಗೆ ವಿಶ್ಲೇಷಣೆ ಅನಲೈಸ್ ಮಾಡುವುದು ಮತ್ತು ನಿಮ್ಮ ಪರ್ಸನಾಲಿಟಿ ಟ್ರೇಟ್ಸ್ ಹೇಗೆ ಕಂಡುಕೊಳ್ಳುವುದು ಎಲ್ಲ ಇಲ್ಲಿ ನೋಡ್ತೀರಿ. ಒಬ್ಬ ನ್ಯೂಮರಾಲಜಿಸ್ಟ್ ಹೇಗೆ ನಿಮ್ಮ ಡೇಟ್ ಆಫ್ ಬರ್ತ್ನಿಂದ ಗುಪ್ತ ಮಾಹಿತಿ ನೋಡ್ತಾನೆ, ಇವೆಲ್ಲ ರಹಸ್ಯ ಇವತ್ತು ಓಪನ್ ಮಾಡ್ತೀನಿ. ಇಲ್ಲಿ ನೀವು ಏನೂ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಮತ್ತು ಖರ್ಚು ಮಾಡುವ ಅವಶ್ಯಕತೆಯೂ ಇಲ್ಲ. ಅದು ಹೇಗೆ ಅದನ್ನೇ ನಿಮಗೆ ತಿಳಿಸಿಕೊಡ್ತೇನೆ. ನೀವು ಮೊದಲ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಇದು ಒಳ್ಳೆಯ ಶುಭ ಮುಹೂರ್ತ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಇದರ ಅವಶ್ಯಕತೆ ಇದ್ದವರಿಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೆ ಇದರಿಂದ ಸಹಾಯ ಮಾಡಿದಂತಾಗುತ್ತದೆ. ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡುವ ಮುನ್ನ ನೀವು ನಿಮ್ಮಲ್ಲಿ ಒಂದು ಪೆನ್ ಒಂದು ಪೇಪರ್ ರೆಡಿ ಇಟ್ಕೊಳ್ಳಿ. ನಾನೇನು ವಿಶ್ ಮಾಡ್ತೀನಿ ಅಂದರೆ, ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆಗೆ ನಿಮ್ಮ ತಾಯಿಯ, ನಿಮ್ಮ ತಂದೆಯ ಅಥವಾ ನಿಮ್ಮ ತಂಗಿಯ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಎಲ್ಲರ ಡೇಟ್ ಆಫ್ ಬರ್ತ್ ಬರೆದು ಇಟ್ಕೊಂಡಿರಿ. ಎಲ್ಲರ ಚಾರ್ಟ್ ಮತ್ತು ಅನಾಲಿಸಿಸ್ ನೀವೇ ಸ್ವತಃ ಮಾಡಬಹುದು. ವಿಡಿಯೋ ಶುರು ಮಾಡುವ ಮುನ್ನ 2 ಸಂಗತಿಗಳು ಬೇಕು. ಒಂದು ಡೇಟ್ ಆಫ್ ಬರ್ತ್, ಇನ್ನೊಂದು ಮೂಲಾಂಕ ಮತ್ತು ಭಾಗ್ಯಾಂಕ. ಮೂಲಾಂಕ ಭಾಗ್ಯಾಂಕ ಡ್ರಾ ಮಾಡುವುದು ಏನೂ ರಾಕೆಟ್ ಸೈನ್ಸ್ ಅಲ್ಲ, ತುಂಬ ಸರಳ. ನಿಮ್ಮ ಡೇಟ್ ಆಫ್ ಬರ್ತ್ನ ಡೇಟ್ ಮೂಲಾಂಕ ಆಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಸಿಂಗಲ್ ಡಿಜಿಟ್ ತಾರೀಕು ಇದ್ದರೆ, ಅಂದರೆ 1ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೆ ಇದ್ದರೆ ಅದೇ ನಿಮ್ಮ ಮೂಲಾಂಕ. ಒಂದು ವೇಳೆ ನೀವು ಡಬಲ್ ಡಿಜಿಟ್ಗೆ ಡೇಟ್ನಲ್ಲಿ ಹುಟ್ಟಿದವರಾದರೆ, ಅಂದರೆ 10ನೇ ತಾರೀಕಿನಿಂದ ಹಿಡಿದು 31ನೇ ತಾರೀಕಿನವರೆಗೆ ಇದು ನಿಮ್ಮ ಮೂಲಾಂಕ. ಇದು ಡಬಲ್ ಡಿಜಿಟ್ನಿಂದ ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಬೇಕು. ಉದಾಹರಣೆಗೆ ನೀವು 28th ತಾರೀಕಿಗೆ ಅಂದರೆ 28ನೇ ತಾರೀಕಿಗೆ ನೀವು ಹುಟ್ಟಿದರೆ ನಿಮ್ಮ ಮೂಲಾಂಕ 2 + 8 = 10, ಅಂದರೆ 1 + 0 = 1, ಅಂದರೆ ಮೂಲಾಂಕ 1. ಇದು ಮೂಲಾಂಕ ಡ್ರಾ ಮಾಡೋ ಪದ್ಧತಿ. ಇನ್ನು ಭಾಗ್ಯಾಂಕ ತೆಗೆಯುವುದನ್ನು ನೋಡೋಣ. ನಿಮ್ಮ ಪೂರ್ತಿ ಡೇಟ್ ಆಫ್ ಬರ್ತ್ ಅಂದರೆ ತಾರೀಕು, ತಿಂಗಳ ಮತ್ತು ವರ್ಷ ಪೂರ್ತಿ ಜೋಡಿಸುವುದು. ಉದಾಹರಣೆಗೆ ಒಂದು ಡೇಟ್ ಆಫ್ ಬರ್ತ್ ತಗೊಳ್ಳುವ. 24th March 1998. ಇದರ ಭಾಗ್ಯಾಂಕ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡುವ. 2 + 4 + 0 + 3 + 1 + 9 + 9 + 8 = 36, ಮತ್ತು 3 + 6 = 9. ಇಲ್ಲಿ ಡಬಲ್ ಡಿಜಿಟ್ ನಂಬರ್ ಬರುವುದು, ಮತ್ತೆ ಅದನ್ನು ಕೂಡಿಸಿ ಸಿಂಗಲ್ ನಂಬರ್ಗೆ ತರುವುದು. ಇದೇ ನಿಮ್ಮ ಭಾಗ್ಯಾಂಕ. ಮೂಲಾಂಕ ಭಾಗ್ಯಾಂಕ ಇನ್ನೂ ಡೀಟೇಲ್ ಆಗಿ ಕಲಿಬೇಕಂದ್ರೆ ಇನ್ನೊಂದು ವಿಡಿಯೋದಲ್ಲಿ ನೋಡುವ. ಇವತ್ತು ನಾವು ಕಲಿತಾ ಇರೋದು ಲೋಶೋ ಗ್ರಿಡ್ ಕಾನ್ಸೆಪ್ಟ್ ಕಾಂಬಿನೇಷನ್. ನೀವು ಸ್ಕ್ರೀನ್ ಮೇಲೆ 3 ರೋಸ್, 3 ಕಾಲಮ್ಸ್ ಮತ್ತು 1 ರಿಂದ 9 ಸಂಖ್ಯೆ, ಬೇರೆ ಬೇರೆ ಸಂಖ್ಯೆ ಬೇರೆ ಬೇರೆ ಜಾಗೆಯಲ್ಲಿ ಇದೆ. ಈ ಚಾರ್ಟ್ನಲ್ಲಿ ಒಂದು ಸ್ಪೆಷಲ್ ಇದೆ. ನೀವು ಯಾವುದೇ ರೋ ಕೂಡಿಸಿದರೆ, ಯಾವುದೇ ಕಾಲಮ್ ಕೂಡಿಸಿದರೆ ಮತ್ತು ಯಾವುದೇ ಡಯಾಗೋನಲ್ ಕೂಡಿಸಿದ್ರೂ ನಂಬರ್ 15 ಎಲ್ಲ ಜಾಗೆಯಲ್ಲಿ ಸಿಗುವುದು. ಇದೇ ಸ್ಪೆಷಾಲಿಟಿ ಈ ಗ್ರಿಡ್ನದು. ಇನ್ನೂ ಸಾಕಷ್ಟು ವಿಶೇಷಗಳನ್ನು ಮುಂದೆ ನೋಡೋಣ. ಈಗ ಉದಾಹರಣೆಗೆ ಒಂದು ಡೇಟ್ ಆಫ್ ಬರ್ತ್ ತೆಗೆದುಕೊಳ್ತೀನಿ. 28/12/1937. ಇಲ್ಲಿ 2, 8, 1, 2, 1, 9, 3 ಮತ್ತು 7 ಈ ಅಂಕೆಗಳು ಕಾಣ್ತಾ ಇವೆ. ನಾನೀಗ ಹೇಳಿದಂತೆ ಇದರ ಮೂಲಾಂಕ ಮತ್ತು ಭಾಗ್ಯಾಂಕ ತೆಗೆಯಬೇಕು. ಈ ಡೇಟ್ ಆಫ್ ಬರ್ತದ ಮೂಲಾಂಕ 2 + 8 = 10 = 1. ಭಾಗ್ಯಾಂಕ 2 + 8 + 1 + 2 + 1 + 9 + 3 + 7 = 33. 3 + 3 = 6. ಇಲ್ಲಿ ಲೋಶೋ ಗ್ರಿಡ್ ಕಾಣ್ತಾ ಇದೆ. ಇಲ್ಲಿ ನಿಮ್ಮ 50% ವರ್ಕ್ ಕಂಪ್ಲೀಟ್ ಆಗಿದೆ.
ಈ ಲೋಶೋ ಗ್ರಿಡ್ ಚಾರ್ಟ್ನಲ್ಲಿ ಹೇಗೆ ನಂಬರ್ ತುಂಬ್ತೀವಿ ಮತ್ತು ಇದರ ಅರ್ಥ ಏನು ಅಂತ ಹೇಳುವ ಮುನ್ನ ಪ್ರತಿ ನಂಬರಿನ ಮಹತ್ವ ನಿಮಗೆ ತಿಳಿಯಲಿ. ಈ ಲೋಶೋ ಗ್ರಿಡ್ನಲ್ಲಿ ಎಲ್ಲದರ ಮೇಲೆ ಮೊದಲಿಗೆ ಕಾಣಿಸ್ತಾ ಇರುವ ನಂಬರ್ 4. ಇದರ ಪ್ರತಿನಿಧಿ ರಾಹು. ಈ 4 ನಂಬರ್ ಹೇಳ್ತದೆ ನೀವು ಜೀವನದಲ್ಲಿ ಎಷ್ಟು ಸಂಪತ್ತು ವೆಲ್ತ್ ಕೂಡಿಸ್ತೀರಿ ಮತ್ತು ಎಷ್ಟು FD ಬ್ಯಾಂಕ್ನಲ್ಲಿ ಮಾಡ್ತೀರಿ. ಇದು ಆರ್ಗನೈಸೇಷನ್ ಸ್ಕಿಲ್ಲನ್ನು ತೋರಿಸುತ್ತೆ. ನಿಮ್ಮ ಕೈ ಚಳಕದಲ್ಲಿ ಎಷ್ಟು ನಿಖರ ಇದ್ದೀರೆಂದು ಹೇಳುತ್ತೆ. ನಂಬರ್ 9 ಬೆಂಕಿಯನ್ನು ತೋರಿಸುತ್ತೆ. ಇದರ ಪ್ರತಿನಿಧಿ ಮಂಗಲ. ಇದು ನಿಮ್ಮ ಸಿಟ್ಟು ಅಗ್ರೆಷನ್ನು ತೋರಿಸುತ್ತೆ. ಆದರೆ ಇದರ ಇನ್ನೊಂದು ಮುಖ ಉದಾರತೆಯನ್ನು ಸಹ ತೋರಿಸ್ತದೆ. ನಂಬರ್ 2 ನಿಮ್ಮ ಸೆನ್ಸಿಟಿವಿಟಿ ಎಮೋಷನ್ಸನ್ನು ತೋರಿಸುತ್ತೆ. ನಿಮ್ಮ ಫ್ಯಾಮಿಲಿ ನೀವೆಷ್ಟು ಸಮರ್ಪಿತರಿದ್ದೀರೆಂದು ತೋರಿಸುತ್ತೆ. ಇದರ ಪ್ರತಿನಿಧಿ ಚಂದ್ರ. ನಂಬರ್ 3 ನಿಮ್ಮ ಜೀವನದಲ್ಲಿ ಗುರುವಿನ ಮಹತ್ವ ತೋರಿಸುತ್ತೆ. ನಿಮ್ಮ ಎಜುಕೇಷನ್ ಕ್ರಿಯೇಟಿವಿಟಿ ಮತ್ತು ಇಮ್ಯಾಜಿನೇಷನ್ ಪವರನ್ನು ತೋರಿಸುತ್ತೆ. ನಂಬರ್ 5 ಇದು ಬಹುಮುಖ್ಯವಾದದ್ದು. ಇದು ಎಕ್ಸಾಮ್ ಸೆಂಟರ್ನಲ್ಲಿ ಬಂದು ಕೂತಿದೆ. ಇದು ಬ್ಯಾಲೆನ್ಸಿಂಗ್, ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸನ್ನು ತೋರಿಸ್ತದೆ. ಅಂದರೆ ಇನ್ಕಮ್ ಒಳ್ಳೆಯದು, ಫ್ರೆಂಡ್ಸ್ ಒಳ್ಳೆಯವರು, ಹೆಂಡತಿನೂ ಒಳ್ಳೆಯವಳು, ಗಂಡನೂ ಒಳ್ಳೆಯವನು. ಇದು ಒಂದು ಸರಿಯಾದ ಬ್ಯಾಲೆನ್ಸನ್ನು ತೋರಿಸುತ್ತೆ. ಇದನ್ನು ಬುಧ ಪ್ರತಿನಿಧಿಸ್ತಾನೆ. ನಂಬರ್ 7 ಇದು ಕೇತುವಿನ ನಂಬರ್. ಇದು ನಿಮ್ಮ ಇಂಟ್ಯೂಷನ್ ಪವರ್ ಮತ್ತು ಲೈಫ್ನಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಡಿಟ್ಯಾಚ್ಮೆಂಟನ್ನು ತೋರಿಸುತ್ತೆ. ಮನಿ ಲಾಸನ್ನು ಸಹ ತೋರಿಸುತ್ತೆ. ಚಿಂತೆ ಮಾಡಬೇಡಿ, ಮುಂದೆ ಹೋದ ಹಾಗೆ ಇನ್ನೂ ಸಾಕಷ್ಟು ವಿಷಯಗಳನ್ನು ನಿಮಗೆ ಗೊತ್ತಾಗುತ್ತೆ. ನಂಬರ್ 8 ನಿಮ್ಮ ಜೀವನದಲ್ಲಿ 8 ನಂಬರ್ ಶನಿಯನ್ನು ತೋರಿಸುತ್ತೆ. ಶನಿ ಇಲ್ಲದೆ ಮನಿ ಇಲ್ಲ. ಇಲ್ಲಿ ಫೈನಾನ್ಷಿಯಲ್ ನಾಲೆಡ್ಜ್, ಫೈನಾನ್ಷಿಯಲ್ ಲಿಟ್ರೇಸಿಯನ್ನು ನಂಬರ್ 8 ತೋರಿಸುತ್ತೆ. ಇದು ಮಟೀರಿಯಲಿಸ್ಟಿಕ್ ವಸ್ತುವನ್ನು ತೋರಿಸುತ್ತೆ. ಐಫೋನ್ ತೆಗೆದುಕೊಳ್ಳುವ ಗುಣ ಕೆಲವರಿಗೆ ಮಾತ್ರ ಇರುತ್ತೆ. ನಂಬರ್ 1 ನಿಮ್ಮ ಗ್ರಿಡ್ನಲ್ಲಿ ಕಮ್ಯುನಿಕೇಷನ್ ಪವರ್ ತೋರಿಸುತ್ತೆ. ನೀವು ಎಷ್ಟು ಚೆನ್ನಾಗಿ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತೀರಿ, ಕಮ್ಯುನಿಕೇಟ್ ಮಾಡ್ತೀರಿ. ಇದು ಸೂರ್ಯ ಪ್ರತಿನಿಧಿಸ್ತಾನೆ. ಕೊನೆಗೆ ನಂಬರ್ 6 ಇದು ಕಲಿಯುಗದ ಮುಖ್ಯ ನಂಬರ್, ಶುಕ್ರದ ನಂಬರ್. ಇದು ನಿಮ್ಮ ಜೀವನದಲ್ಲಿ ಲಕ್ಸುರಿ ಮತ್ತು ನೀವು ಇನ್ನೊಬ್ಬರಿಗೆ ಎಷ್ಟೊಂದು ಕೊಡ್ತೀರಿ, ಹೆಲ್ಪ್ ಮಾಡ್ತೀರಿ ಅನ್ನೋದನ್ನು ಹೇಳುತ್ತೆ. ಇದರ ಜೊತೆ ಲವ್ ಮ್ಯಾರೇಜ್, ಪ್ರೀತಿ ಪ್ರೇಮದ ವಿಷಯವನ್ನು ಸಹ ತೋರಿಸುತ್ತೆ. ಇಷ್ಟೇ ಅಲ್ಲ, ಇಲ್ಲಿ 3 ಹಾರಿಜಾಂಟಲ್, 3 ವರ್ಟಿಕಲ್ ಮತ್ತು 2 ಡಯಾಗೋನಲ್ ರೋಸ್ ಏನನ್ನು ಹೇಳ್ತವೆ ನೋಡೋಣ. ಇಲ್ಲಿ ಮೊದಲಿಗೆ ಟಾಪ್ ರೋ 492. ಇದನ್ನು ಮೆಂಟಲ್ ಪ್ಲೇನ್ ರೋ ಅಂತ ಹೇಳ್ತಾರೆ. ಅಂದರೆ ಈ 3 ನಂಬರ್ ಯಾರ ಬಳಿ ಇರ್ತದೆಯೋ ಅಂಥವರಿಗೆ ಮೆದುಳಿಗೆ ಅಸಾಮಾನ್ಯ ಶಕ್ತಿ ಇರುತ್ತೆ. ಒಬ್ಬ ಜೀನಿಯಸ್ ವ್ಯಕ್ತಿ ಆಗಿರ್ತಾರೆ. ಎಲ್ಲ ಬೇಗ ಬೇಗ ಕಲಿತಾರೆ. ಇನ್ನು ಸೆಕೆಂಡ್ ರೋ 357 ಇದು ಎಮೋಷ್ನಲ್ ಪ್ಲೇನ್ ರೋ. ಇವರು ಹೃದಯ ಸಾಮ್ರಾಜ್ಯದ ಒಡೆಯ. ಎಲ್ಲ ಡಿಸಿಷನ್ ತಮ್ಮ ಹೃದಯದಿಂದ ತೆಗೆದುಕೊಳ್ತಾರೆ. ಇನ್ನು 3ನೇ ರೋ 816 ಪ್ರಾಕ್ಟಿಕಲ್ ಪ್ಲೇನ್. ಇದು ವ್ಯಕ್ತಿಯನ್ನು ಬಹಳ ಪ್ರಾಕ್ಟಿಕಲ್ ಮಾಡಿಬಿಡ್ತದೆ. ಎಲ್ಲದರಲ್ಲಿ ತಪ್ಪು ಸರಿ ಹುಡುಕುವ, ಎಲ್ಲ ಸಂಗತಿಗಳನ್ನು ಎಲ್ಲ ದಿಕ್ಕುಗಳಿಂದ ಪರಿಗಣಿಸಿ ನೋಡುವ ವ್ಯಕ್ತಿ, ಆಮೇಲೆ ನಿರ್ಧಾರ ತೆಗೊಳ್ಳುವಂಥ ವ್ಯಕ್ತಿ. ಇವುಗಳನ್ನೆಲ್ಲ ಹಾರಿಜಾಂಟಲ್ ಪ್ಲೇನ್ ಅಂತಾರೆ. ಇನ್ನು 3 ವರ್ಟಿಕಲ್ ಪ್ಲೇನ್ ಬಗ್ಗೆ ನೋಡೋಣ. ಮೊದಲಿಗೆ 438 ವಿಷನ್ ಪ್ಲೇನ್. ಇವರು ವಿಷನರಿ ಇರ್ತಾರೆ. ಇವರು ಮುಂದಿನ ವಿಚಾರ ಮಾಡಿ ಸಾಕ್ತಾರೆ. ಇಂಥವರು ನಿಮಗೆ ಸಿಕ್ಕರೆ ಅವರ ಸಲಹೆ ಸೂಚನೆ ಪಡೆಯುವುದು ಒಳ್ಳೆಯದು. ಇವತ್ತು ಅವರ ಸಲಹೆ ಪಡೆದರೆ ಮುಂದಿನ 3-4 ವರ್ಷಗಳಲ್ಲಿ ಒಳ್ಳೆಯ ಫಲ ದೊರಕುತ್ತೆ. ಇದರ ಬಗ್ಗೆ ಮುಂದೆ ನೋಡೋಣ. ಇನ್ನು ಸೆಕೆಂಡ್ ಕಾಲಮ್ 951 ಇದು ವಿಲ್ ಪ್ಲೇನ್. ಇದು ವಿಲ್ ಪವರ್ ಲಕ್ಷಣಗಳನ್ನೆಲ್ಲ ತೋರಿಸುತ್ತೆ. ಇದು ಜಗತ್ತಿನ ಸಾಮಾನ್ಯವಾಗಿ ಶ್ರೀಮಂತ ವ್ಯಕ್ತಿಗಳ ಚಾರ್ಟ್ನಲ್ಲಿ ಸಿಗುತ್ತೆ. ಇವರು ಜೀವನದಲ್ಲಿ ಎಷ್ಟೇ ಸಲ ಬಿದ್ದರೂ ಮತ್ತೆ ಮತ್ತೆ ಗೆದ್ದು ಬರ್ತಾರೆ. ಸೋಲುವ ಚಾನ್ಸ್ ಇಲ್ಲವೇ ಇಲ್ಲ. ಜೀವನದಲ್ಲಿ ದೊಡ್ಡದು ಮಾಡುವ ಛಲ ಇವರಲ್ಲಿದೆ. ಇವರು ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ಮತ್ತೆ ಬರ್ತಾರೆ. ಮುಂದಿನ ರೋ 276 ಇದು ಆ್ಯಕ್ಷನ್ ಪ್ಲೇನ್ ತೋರಿಸ್ತದೆ. ನೀವು ಮನೆ ಎಲ್ಲ ಕೆಲಸ ಮಾಡ್ತೀರಿ. ನೀವು ಏನೇ ಮಾಡಿದರೂ ಮಾಡದೇ ಇದ್ದರೂ ಆ್ಯಕ್ಷನ್ ಮಾಡ್ತಾನೇ ಇರ್ತೀರಿ. ನೀವು ಒಬ್ಬ ಡೂವರ್.
ಇಂಥವರು ಜೀವನದಲ್ಲಿ ತುಂಬ ಆ್ಯಕ್ಟಿವ್ ಇರ್ತಾರೆ. ಈ ವ್ಯಕ್ತಿ ಬೇಗ ಕೆಲಸ ಮಾಡಿ ಕೊಡ್ತಾನೆ ಎಂದು ಎಲ್ಲರೂ ಕೆಲಸ ಇವ್ರಿಗೇ ಕೊಡ್ತಾರೆ. ನಿಮಗೆ ಇಲ್ಲಿವರೆಗೆ 6 ಪ್ಲೇನ್ಗಳ ಬಗ್ಗೆ ಹೇಳಿದೆ. ಇನ್ನೂ 2 ಪ್ಲೇನ್ ಬಹಳ ಮುಖ್ಯವಾದದ್ದು ಇದೆ. ಅದೇ ಡಯಾಗೋನಲ್ ಪ್ಲೇನ್ಸ್ 4, 5, 6 ರಾಜಯೋಗ, ಗೋಲ್ಡನ್ ರಾಜಯೋಗ. ಇದು ನಿಮ್ಮ ಗೋಲ್ಡನ್ ರಾಜಯೋಗ ತೋರಿಸುತ್ತೆ. ಇನ್ನೊಂದು 2, 5, 8 ಸೆಕೆಂಡ್ ಟೈಪ್ ಆಫ್ ರಾಜಯೋಗ. ಇದು ಸಿಲ್ವರ್ ರಾಜಯೋಗ ಅಂತ ಕರಿಬೋದು. ಈಗ ನಾವು ಒಂದು ಚಾರ್ಟ್ ಮಾಡಿ ನೋಡುವ. ಉದಾಹರಣೆಗೆ ಒಂದು ಡೇಟ್ ಆಫ್ ಬರ್ತ್ ತೆಗೆದುಕೊಳ್ತೀನಿ. 28/12/1937. ನಾನು ಲೆಫ್ಟ್ನಿಂದ ಶುರು ಮಾಡಿ ರೈಟ್ ಸೈಡ್ಗೆ ಹೋಗ್ತೇನೆ. ಮೊದಲು ಡೇಟ್ ನೋಡುವ. 28 2 ನಂಬರ್. ಇದನ್ನು ಈ ಗ್ರಿಡ್ನಲ್ಲಿ ಎಲ್ಲಿ ಬರೀತಾರೆ ನೋಡುವ. ಅದೇ ಥರ 8, ನಂತರ ಡಿಸೆಂಬರ್ 12 1 and 2, ನಂತರ ಇಯರ್ 1937. ಇಲ್ಲಿ ಮೂಲಾಂಕ 1, ಭಾಗ್ಯಾಂಕ 6. ಇಲ್ಲಿ ನಾವು ಈ ಚಾರ್ಟನ್ನು ಕಲಿತು ಓದಬೇಕಾಗಿದೆ. ಇದು ರತನ್ ಟಾಟಾರವರ ಚಾರ್ಟ್. ಇವರ ಹೆಸರು ನೇಮ್ ನಂಬರ್ 5 ಬರುತ್ತೆ. ಹೀಗೆ ಪ್ರತಿ ಅಲ್ಫಾಬೆಟ್ಗೆ ಒಂದು ಸಂಖ್ಯೆ ಚಾಲಡೀನ್ ಚಾರ್ಟ್ನಿಂದ ತೆಗೆದುಕೊಂಡಿದೆ. ಇದರ ಬಗ್ಗೆ ಮತ್ತೆ ನೋಡೋಣ. ಇಲ್ಲಿ ಅವರ ಚಾರ್ಟ್ನಲ್ಲಿ 5 ನಂಬರ್ ಮಿಸ್ಸಿಂಗ್ ಇತ್ತು. 951 ಇದು ಎಲ್ಲ ಶ್ರೀಮಂತರ ಚಾರ್ಟ್ನಲ್ಲಿ ಇರದೆ. ಇವರ ಹೆಸರಿನ ನಂಬರ್ ಕೂಡಿಸಿದಾಗ 5 ನಂಬರ್ ಬಂತು. ಅದಕ್ಕೆ ಹೇಳ್ತೇನೆ, ಯುವರ್ ನೇಮ್ ಕ್ಯಾನ್ ಚೇಂಜ್ ಯುವರ್ ಗೇಮ್. ಇವರ ಚಾರ್ಟ್ ತುಂಬ ಚೆನ್ನಾಗಿದೆ. 2 ಇದೆ, 8 ಇದೆ, ಮಧ್ಯದಲ್ಲಿ 5 ಬಂದು 258 ಕಾಂಬಿನೇಷನ್ ಪೂರ್ತಿಯಾಗಿದೆ. 951 ಕಾಂಬಿನೇಷನ್ ಪೂರ್ತಿಯಾಗಿದೆ. ಅದಕ್ಕೆ ನಿಮ್ಮ ಹೆಸರು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಇವರ ಗ್ರಿಡ್ನಲ್ಲಿ 8, 1, 6 ಸಹ ಕೂಡಿದೆ. ಇದು ಮಟೀರಿಯಲಿಸ್ಟಿಕ್ ವಸ್ತು ತೋರಿಸುತ್ತೆ. ಹೊಸ ವಸ್ತುಗಳ ಬಗ್ಗೆ ಕುತೂಹಲ, ಬಯಕೆ ಎಲ್ಲ ಇದರಲ್ಲಿ ಕಾಣುತ್ತೆ. ನೀವು ಇವರ ಬ್ರೈನ್ ಪವರ್ ಹೇಗಿರ್ಬೋದು ಅಂತ ಲೆಕ್ಕ ಹಾಕ್ಬೋದು. ಹೃದಯದಿಂದ ಎಷ್ಟು ಶ್ರೀಮಂತರೂ ಇರಬಹುದು ಅನ್ನೂ ಸಹ ನೋಡಬಹುದು. 3, 5, 7 ಈ ಕಾಂಬಿನೇಷನ್. ಇವರು ಹೃದಯ ಸಾಮ್ರಾಜ್ಯದ ಒಡೆಯ. ಇವರು ಎಷ್ಟೊಂದು ಜನರಿಗೆ ಸಹಾಯ ಮಾಡಿದ್ದಾರೆ. ಕೋವಿಡ್ನ ಸಮಯದಲ್ಲಿ ನೀವು ನೋಡಿರ್ಬೋದು. ಒಬ್ಬ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಅವರ ಎಷ್ಟೊಂದು ಗುಣಗಳನ್ನು ನಮ್ಮ ಮುಂದೆ ಬಿಚ್ಚಿ ಇಡುತ್ತೆ. ಈ ಥರ ನಾವು ನಮ್ಮ ಚಾರ್ಟ್ ಮಾಡ್ತೀವಿ, ಕಲಿತೀವಿ, ಓದ್ತೀವಿ, ವಿಶ್ಲೇಷಣೆ ಮಾಡ್ತೀವಿ. ನೀವು ಸಹ ನಿಮ್ಮ ಲೋಶೋ ಗ್ರಿಡ್ ಚಾರ್ಟ್ ಮಾಡಿ ನೋಡಿರಿ, ಕಲಿಯಿರಿ, ವಿಶ್ಲೇಷಣೆ ಮಾಡಿ. ನಿಮ್ಮ ಫ್ರೆಂಡ್ಸ್ದು, ರಿಲೇಟಿವ್ದು ಸಹ ಚಾರ್ಟ್ ಮಾಡಿ. ಈ ವಿಡಿಯೋ ಹೇಗನ್ನಿಸ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಅದರಿಂದ ಮುಂದಿನ ವಿಡಿಯೋ ಮಾಡಲು ನನಗೆ ಇನ್ನಷ್ಟು ಉತ್ಸಾಹ ಸಿಗುತ್ತೆ. ಮುಂದಿನ ವಿಡಿಯೋನಲ್ಲಿ ನಂಬರ್ ಕಾಂಬಿನೇಷನ್ ಮತ್ತು ನಮಗೆ ಬೇಕಾಗಿರುವ ನಂಬರ್ ಮಿಸ್ಸಿಂಗ್ ಮತ್ತು ಇನ್ನೂ ಕೆಲವರಲ್ಲಿ 1ಕ್ಕಿಂತ ಜಾಸ್ತಿ ರಿಪೀಟ್ ಆಗಿರೋ ನಂಬರ್ಸ್, ಅದರ ಅರ್ಥ ಮತ್ತು ರೆಮಿಡಿ ಪರಿಹಾರ. ಇಲ್ಲಿ ಹಣ ಖರ್ಚು ಮಾಡದೆ ಹೇಗೆ ಪರಿಹಾರ ಕಂಡುಕೊಳ್ಳುವುದು ಬಗ್ಗೆ ಚರ್ಚೆ ಮಾಡುವ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಸುಖ ಸಂತೋಷಗಳು ಜಾಸ್ತಿ ಆಗಲಿ.